ನಮಸ್ಕಾರ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಈ ವಿಡಿಯೋದಲ್ಲಿ ಇವತ್ತು ಹೇಳಬೇಕಾಗಿರೋ ವಿಚಾರ ಏನಪ್ಪ ಅಂತಂದರೆ, ನಾವು ಒಂದಲ್ಲ ಒಂದು ಸಲ ಆ ಭಗವಂತನ ಕೇಳಿರ್ತೀವಿ. ನನಗೆ ಯಾಕೆ ಕಷ್ಟ, ಆ ಭಗವಂತ ನನಗೆ ಯಾಕೆ ಇಷ್ಟು ಕಷ್ಟ ಕೊಡ್ತಿದ್ದಾನೆ, ಮತ್ತು ನಾನು ನಂಬಿದವರು ನನಗೆ ಯಾಕೆ ಇಷ್ಟು ಮೋಸ ಮಾಡ್ತಾರೆ ಅಂತ. ಸ್ನೇಹಿತರೆ, ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ಹುಟ್ಟೋವಾಗ ನಾವೆಲ್ಲ ಒಬ್ಬರೇ ಹುಟ್ಟೋದು, ಸಾಯೋವಾಗಲೂ ಒಬ್ಬರೇ ಸಾಯೋದು. ಹಾಗೆ ನಾವು ಈ ಹುಟ್ಟು ಸಾವಿನ ನಡುವೆ ನಮ್ಮ ಜೀವನವನ್ನು ಹೇಗೆ ನಡೆಸ್ತೀವಿ ಅನ್ನೋದು ಮುಖ್ಯ ಆಗುತ್ತೆ ಸ್ನೇಹಿತರೆ. ನಾವು ಹುಟ್ಟಿದಾಗಿನಿಂದ ನಾವು ಸಾಯೋ ತನಕ ಸಾವಿರಾರು ಜನ ನಮ್ಮ ಜೀವನದಲ್ಲಿ ಬಂದು ಹೋಗ್ತಾರೆ. ಬಂದಂತಹ ಸಾವಿರಾರು ಜನ ನಮಗೆ ಸಾವಿರಾರು ಪಾಠಗಳನ್ನು ಕಲಿಸಿರ್ತಾರೆ. ಆ ಒಂದು ಪಾಠಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ನಮ್ಮ ಜೀವನವನ್ನು ಹೇಗೆ ನಾವು ಮುಂದುವರಿಸ್ತೀವಿ ಮತ್ತು ನಮ್ಮ ಜೀವನವನ್ನು ಹೇಗೆ ನಾವು ನಡೆಸ್ತೀವಿ ಅನ್ನೋದು ಮುಖ್ಯ ಆಗುತ್ತೆ. ನೀವು ಅಂದ್ಕೊಬೋದು, ನಾನು ಅಂದ್ಕೊಬೋದು, ಎಲ್ಲರೂ ಅಂದ್ಕೊಂಡಿರ್ತೀವಿ. ಒಂದಲ್ಲ ಒಂದು ಸಲ ಆ ಭಗವಂತನಿಗೆ ನಾವು ಪ್ರಶ್ನೆ ಇಟ್ಟಿರ್ತೀವಿ, ನನಗೆ ಯಾಕೆ ಎಷ್ಟು ಕಷ್ಟ ಕೊಡ್ತೀಯ ನೀನು. ಮತ್ತು ಇನ್ನು ಇದ್ರ ಜೊತೆಗೆ ನನ್ನನ್ನು ನಂಬಿ ನನಗೆ ನಂಬಿಸಿ ಮೋಸ ಮಾಡಿದವರು ಚೆನ್ನಾಗಿದ್ದಾರೆ, ಅವ್ರು ಆರಾಮಾಗೇ ಇರ್ತಾರೆ. ಸಾಲ ಮಾಡಿ ಅಥವಾ ನೀವು ನಂಬಿ ಹಣ ಕೊಟ್ಟಿರೋರು ನಿಮ್ಗೆ ಮೋಸ ಮಾಡಿರ್ಬೋದು, ಚೆನ್ನಾಗಿರ್ತಾರೆ. ಅಥವಾ ಪ್ರೀತಿಯಲ್ಲಿ ಹುಡುಗಿನ ನಂಬಿ ಮೋಸ ಹೋಗಿರ್ಬೋದು, ಅಥವಾ ಹುಡುಗಿ ಹುಡುಗನ್ನ ನಂಬಿ ಮೋಸ ಹೋಗಿರ್ಬೋದು. ಮೋಸ ಹೋದವ್ರಿಗಿಂತ ಮೋಸ ಮಾಡಿದವ್ರು ಚೆನ್ನಾಗಿರ್ತಾರೆ, ಮೋಸ ಹೋದವ್ರಿಗೆ ಕಷ್ಟ ಅನುಭವಿಸ್ತಾನೇ ಇರ್ತಾರೆ. ಹೀಗೆ ಜೀವನ ನಡೆಸುವ ದಾರಿಯಲ್ಲಿ ಸಾವಿರಾರು ಹಂತಗಳನ್ನು ನೋಡ್ತೀವಿ. ಆ ಹಂತಗಳಲ್ಲಿ ನಮ್ಮ ಜೀವನದಲ್ಲಿ ಬರುವಂಥ ಒಬ್ಬೊಬ್ಬ ವ್ಯಕ್ತಿಯೂ ಕೂಡ ಒಂದೊಂದು ಪಾಠವನ್ನು ಕಲಿಸಿ ಹೋಗ್ತಾನೆ. ಮತ್ತು ಅದರಲ್ಲಿ ಒಂದೊಂದು ಪಾಠದಲ್ಲಿ ಸಾವಿರ ಅರ್ಥಗಳಿರುತ್ತೆ ಸ್ನೇಹಿತರೆ. ನಾವು ಅದನ್ನು ಯಾವ ರೀತಿ ತಗೊಂಡು ಯಾವ ರೀತಿ ಅಳವಡಿಸ್ಕೊಂಡು ನಮ್ಮ ಜೀವನವನ್ನು ನಾವು ಹೇಗೆ ಸಾಧಿಸ್ತೀವಿ ಅಥವಾ ಹೇಗೆ ಮುಂದುವರಿಸ್ತೀವಿ ಅನ್ನೋದು ಮುಖ್ಯ ಆಗಿರುತ್ತೆ. ಹಾಗೆ ನಾ ಹೇಳ್ದಾಗೆ, ಕಷ್ಟ ನನಗೆ ಯಾಕೆ ಕೊಡ್ತೀಯ ಭಗವಂತ, ನಾನೇ ಏನು ತಪ್ಪು ಮಾಡಿದ್ದೆ, ಇಷ್ಟೊಂದು ಕಷ್ಟ ನಾನು ಯಾಕೆ ಅನುಭವಿಸ್ಬೇಕು, ಕಷ್ಟ ಇನ್ನೂ ಎಷ್ಟು ವರ್ಷ ಇರಬೇಕು, ಇನ್ನೂ ಎಷ್ಟು ದಿನ ಇರುತ್ತಪ್ಪ, ನನಗೆ ಈ ಕಷ್ಟ ಅನುಭವಿಸೋಕೆ ಆಗ್ತಿಲ್ಲ. ಕೆಲವೊಬ್ಬರಿಗೆ ಎಷ್ಟು ಯೋಚನೆ ಅಂತ ಅಂದರೆ, ಬದುಕಲೇಬಾರ್ದು ಜೀವನದಲ್ಲಿ, ನಾನು ಬದುಕಿದ್ದು ಏನು ಪ್ರಯೋಜನ, ಎಲ್ಲರೂ ಚೆನ್ನಾಗಿದ್ದಾರೆ, ನನಗೆ ಯಾಕೆ ಕಷ್ಟ. ಇಲ್ಲ ಸ್ನೇಹಿತರೆ, ಎಲ್ಲರಿಗೂ ಅವ್ರವ್ರದ್ದೇ ಆದಂತಹ ಕಷ್ಟ ಇರುತ್ತೆ. ನಿಮಗೆ ಕಷ್ಟ ಬಂದಿದೆ ಅಂತ ಹೇಳಿದ್ರೆ ಒಂದು ಕಡೆಯಿಂದ ಖುಷಿ ಪಡಬೇಕಾಗುತ್ತೆ. ಯಾಕಂದರೆ ನೀವು ನಿಮ್ಮವರು ಅಥವಾ ನಿಮ್ಮ ಸ್ನೇಹಿತರು, ಇವನು ನನ್ನ ಸ್ನೇಹಿತ, ಇವರು ನನ್ನ ಬಂಧುಗಳು ಅಂತ ನಿಮ್ಮ ಜೀವನವನ್ನು ಅವರಿಗೆ ಮುಡಿಪಾಗಿಟ್ಟಿರ್ತೀರ ಅಂತ ಅಂದರೆ ನಿಮ್ಮ ಜೀವನಕ್ಕೆ ನಿಮ್ಮ ಪರ್ಸನಲ್ ವಿಷಯನ ನೀವು ಬಿಟ್ಟು ನಿಮ್ಮ ಸ್ವಂತ ಜೀವನಕ್ಕೆ ಏನು ನೀವು ಮುಂದೆ ದಾರಿ ಮಾಡ್ಕೊಬೇಕು ಅಥವಾ ನಿಮ್ಮ ಸ್ವಂತ ಜೀವನಕ್ಕೆ ಏನು ಮಾಡಬೇಕು ಅನ್ನೋದನ್ನು ನೀವು ಮರೆತು, ನಿಮ್ಮ ಸ್ನೇಹಿತರು ಅಥವಾ ನಿಮ್ಮ ಬಂಧುಗಳು ಇವರೆಲ್ಲ ನಮ್ಮವರು ನನ್ನವರು, ಅವರೇನು ಕೇಳಿದ್ರು ಅವ್ರಿಗೆ ಸಹಾಯ ಮಾಡು, ಅವರೇನೋ ಕೇಳಿದ್ರು ಇವ್ರಿಗೆ ಸಹಾಯ ಮಾಡು, ನೀವು ಅವರ ಜೀವನದಲ್ಲಿ ನಿಮ್ಮ ಜೀವನವನ್ನು ಕಳೀತಾ ಇರ್ತೀರ. ನಿಮ್ಮ ಸ್ವಂತ ಜೀವನದ ಅರಿವು ನಿಮಗೆ ಇರೋದಿಲ್ಲ. ಯಾಕಂದರೆ ನೀವು ಅಷ್ಟು ಇನ್ವಾಲ್ವ್ಮೆಂಟಲ್ಲಿ ಇರ್ತೀರ. ಇವರೆಲ್ಲ ನನ್ನ ಸ್ನೇಹಿತರು, ಎಲ್ಲರನ್ನೂ ಅಷ್ಟು ನಂಬಿರ್ತೀರ. ಆ ಒಂದು ಸಮಯದಲ್ಲಿ ನಿಮ್ಮ ಜೀವನದ ಉದ್ದೇಶವನ್ನು ನೀವು ಮರೆತಾಗ ಭಗವಂತ ನಿಮಗೆ ನಿಮ್ಮ ಜೀವನದ ಉದ್ದೇಶವನ್ನು ನೆನಪಿಸೋದಕ್ಕೋಸ್ಕರ ಕಷ್ಟದ ಮೂಲಕ ಅದನ್ನು ನೆನಪಿಸ್ಕೊಡ್ತಾನೆ. ಒಂದು ಕಷ್ಟ ಕೊಟ್ಟರೆ ಸಾಕು, ನಿಮಗೆ ನಿಮ್ಮವರು ಯಾರು, ನಿನ್ನ ಜೀವನದ ಉದ್ದೇಶ ಏನು, ನಿನ್ನವರು ಯಾರು, ಇಷ್ಟು ದಿನ ನೀನು ನಿನ್ನವರು ಅಂತ ನಂಬಿ ನೀನು ಅವರಿಗೆ ಮಾಡ್ತಿದ್ದಂಥ ಸಹಾಯ ಆಗ್ಬೋದು, ಅಥವಾ ನೀನು ಅವರ ಕಷ್ಟದಲ್ಲಿ ಬೆಂಬಲವಾಗಿ ನಿಂತಿರ್ಬೋದು. ನಿನಗೆ ಕಷ್ಟ ಬಂದಾಗ ನಿನ್ನ ಬೆಂಬಲಕ್ಕೆ ಯಾರು ನಿಲ್ತಾರೆ, ನಿನಗೆ ಸಹಾಯಕ್ಕೆ ಯಾರು ಬರ್ತಾರೆ ಅಂತ ನಿನಗೆ ಆ ಸಮಯದಲ್ಲಿ ಗೊತ್ತಾಗುತ್ತೆ. ಆದ್ದರಿಂದ ಭಗವಂತ ನಿನ್ನ ಜೀವನದ ಉದ್ದೇಶ ನೋಡು, ನಿನಗೆ ಇರೋದು ನಿನ್ನ ಜೀವನವನ್ನು ನಡೆಸು. ನೀನು ಬದುಕ್ತಿದೀಯಾ, ನೀನು ಒಂದಿನ ಸಾಯ್ತೀಯ. ನಿನ್ನ ಜೀವನದ ದಾರಿ ನಿನ್ನ ಗುರಿಯ ಕಡೆಗಿರಲಿ. ಯಾರು ಇವತ್ತು ನೀನು ನಿನ್ನವರು ಅಂದ್ಕೊಂಡಿದ್ಯಾ, ಯಾರೂ ನಿನ್ನ ಜೊತೆಗಿರಲ್ಲ. ನಿನ್ನ ಕಷ್ಟ ಸಮಯದಲ್ಲಿ ಇದ್ದಾಗ ಯಾರೂ ಬರೋದಿಲ್ಲ ಸಹಾಯಕ್ಕೆ. ನೀನು ಅವ್ರಿಗೆ ಸಹಾಯ ಮಾಡಿರ್ಬೋದು,
ನಿನ್ನ ಸಹಾಯಕ್ಕೆ ಯಾರೂ ಬರೋದಿಲ್ಲ ಅಂತೇಳಿ ಆ ಒಂದು ವಿಚಾರವನ್ನು, ನಿನ್ನವರು ಯಾರು, ನಿನಗೆ ಯಾರು ಸಹಾಯ ಮಾಡ್ತಾರೆ, ನಿನ್ನ ಕಷ್ಟದಲ್ಲಿ ನಿನಗೆ ಯಾರು ಆಗ್ತಾರೆ, ನಿನ್ನವರು ಯಾರು ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಭಗವಂತ ನಿನಗೆ ಕಷ್ಟವನ್ನು ಕೊಡ್ತಾನೆ ಸ್ನೇಹಿತರೆ. ಈ ಒಂದು ಸಮಯವನ್ನು ನಾವು ಹೇಗೆ ಅರ್ಥ ಮಾಡಿಕೊಂಡು ನಮ್ಮವ್ರು ಯಾರು ಅಂತ ನಾವು ತಿಳ್ಕೊಂಡು ಯಾವ ರೀತಿ ಜೀವನ ನಡೆಸ್ತೀವಿ ಅದ್ರ ಮೇಲೆ ನಿಂತಿರುತ್ತೆ ಸ್ನೇಹಿತರೆ. ಆದ್ದರಿಂದ ಬಂದಿರೋ ಕಷ್ಟದಲ್ಲಿ ನಿಮಗೆ ಎಷ್ಟು ಅರ್ಥ ಮಾಡ್ಕೊಳ್ಳೋಕ್ಕಾಗುತ್ತೋ ಅಷ್ಟು ನಿಮ್ಮವರನ್ನು ಅರ್ಥ ಮಾಡ್ಕೊಳ್ಳಿ. ಯಾರನ್ನು ಎಲ್ಲಿ ಇಡಬೇಕು, ಯಾರನ್ನು ಯಾವ ರೀತಿ ಟ್ರೀಟ್ ಮಾಡಬೇಕು, ಅದನ್ನೆಲ್ಲ ನೀವು ಯೋಚನೆ ಮಾಡಿ ನಿಮ್ಮ ಜೀವನವನ್ನು ನಡೆಸಿ. ಒಂದು ಎಕ್ಸಾಂಪಲ್ ಕೊಡ್ತೀನಿ. ಒಂದು ವಜ್ರ ಆಗೋಕ್ಕಿಂತ ಮುಂಚೆ ಒಂದು ಚಿಕ್ಕ ಕಲ್ಲಾಗಿರುತ್ತೆ. ಅದನ್ನು ತಗೊಂಬಂದು ವಜ್ರ ಅಂತ ಹೇಳಿದ್ರೆ ಯಾರು ವಜ್ರ ಅಂತ ನಂಬಲ್ಲ. ಅದಕ್ಕೆ ಆದಂಥ ಪ್ರಕ್ರಿಯೆಗಳಿರುತ್ತೆ. ಸೊ ಆ ಪ್ರಕ್ರಿಯೆಗಳನ್ನು ಮುಗಿಸಿದ ಮೇಲೇ ಅದನ್ನು ವಜ್ರ ಅಂತ ಮಾರ್ಕೆಟಿಗೆ ರಿಲೀಸ್ ಮಾಡೋದು, ಇಲ್ಲ ಅದನ್ನು ಯೂಸ್ ಮಾಡೋದು. ನೀವು ಆ ರೀತಿ ವಜ್ರ ಆಗಬೇಕು, ಹೊಳೆಯುವಂಥ ವಜ್ರ ಆಗಬೇಕು ಅಂತಂದರೆ ನೀವು ಕಷ್ಟಗಳನ್ನು ಅನುಭವಿಸಿ ಅದರಿಂದ ಅನುಭವಗಳನ್ನು ತಗೊಂಡು ನೀವು ಹೊಳೆಯೋಕ್ಕೆ ಸಾಧ್ಯ ಆಗೋದು. ನಾನೆಲ್ಲರೂ ನನ್ನವರೇ, ಈ ಸೇಫ್ ಝೋನ್ ಅಂತಾರಲ್ಲ, ಅಲ್ಲಿದ್ದಾಗ ನಿಮ್ಮ ಹೊಳೆಯುವಿಕೆ ಕಾಣಲ್ಲ. ಮಣ್ಣಲ್ಲಿ ಮುಚ್ಚಿರೋ ಥರ ಒಂದು ಕಲ್ಲಂಗೆ ಇರ್ತೀರ ವಜ್ರ. ನೀವು ಅಲ್ಲಿಂದ ಹೊರಗಡೆ ತೆಗೆದು ಸಪ್ರೇಟಾಗಿ ನೀವು ಆ ಗುಂಪಿಂದ ಹೊರಗಡೆ ಬಂದು ನೀವು ಸಪ್ರೇಟಾಗಿ ನಿಮ್ಮ ಒಂದು ಪ್ರೋಸೆಸ್ ಏನಿರುತ್ತೆ, ನೀವು ಕಷ್ಟ ಅನುಭವಿಸಿ ಅದರಿಂದ ನಿಮ್ಮವ್ರು ಯಾರು ಅಂತ ನೀವು ತಿಳ್ಕೊಂಡು ನಿಮ್ಮ ಗುರಿಯ ಕಡೆಗೆ ನಿಮ್ಮ ಲಕ್ಷ್ಯವನ್ನು ಇಟ್ಟಾಗ, ನಿಮ್ಮ ಲಕ್ಷ್ಯವನ್ನು ನಿಮ್ಮ ಗುರಿಯ ಕಡೆ ಇಟ್ಟಾಗ ನೀವು ಕೂಡ ಆ ಹೊಳೆಯುವ ವಜ್ರದ ಥರ ಆಗ್ತೀರ. ಇದೇ ಮಾತು ಸ್ನೇಹಿತರೆ. ಈಗ ನೀವು ಕಷ್ಟದಲ್ಲಿರ್ಬೋದು, ಈಗ ನೀವು ಬೆಂಕಿಯಲ್ಲಿ ಬೇಯ್ತಾ ಇರ್ಬೋದು. ಬೆಂಕಿಯಲ್ಲಿ ಬೆಂದ ಚಿನ್ನವೇ ಹೊಳೆಯುವುದು. ಹಾಗೆ ನಿಮಗೆ ಮುಂದೊಂದು ದಿನ ಭಗವಂತ ದಾರಿ ಮಾಡಿಕೊಡ್ತಿದ್ದಾನೆ. ನಿಮಗೆ ನಿನ್ನವ್ರು ಯಾರೂ ಇಲ್ಲ, ನಿನ್ನ ದಾರಿ ನಿನ್ನ ಗುರಿ, ನೀನು ಗೆದ್ದ ಮೇಲೆ ನಿನ್ನವರು ಅಂತ ಬರ್ತಾರೆ. ನೀವು ಕಷ್ಟದಲ್ಲಿದ್ದಾಗ ಯಾರೂ ಬರಲ್ಲ ಅಂತೇಳಿ ತೋರಿಸ್ಕೊಟ್ಟು ನಿಮ್ಮನ್ನು ಒಂದು ಸ್ಥಾನಕ್ಕೆ ಕೂರಿಸ್ತಾನೆ. ನೀವು ನಿಮ್ಮ ಗುರಿಯ ಕಡೆಗೆ ನಡೆಯಿರಿ. ನಿಮಗೆ ಮೋಸ ಮಾಡಿರ್ಬೋದು, ನಿಮಗೆ ಅನ್ಯಾಯ ಮಾಡಿರ್ಬೋದು, ನಿಮ್ಮನ್ನು ಹೀಯಾಳಿಸಿರ್ಬೋದು, ಅವರೆಲ್ಲರಿಗೂ ಉತ್ತರ ಕೊಡೋಕ್ಕೆ ಹೋಗಬೇಡಿ, ಉತ್ತರ ಕೊಡ್ಕೊಂಡು ಕೂರ್ಲೂಬೇಡಿ. ಯಾಕಂದರೆ ನಿಮ್ಮ ಸಮಯ, ನಿಮ್ಮ ಅಮೂಲ್ಯವಾದ ಸಮಯವನ್ನು ಅಂಥ ವ್ಯಕ್ತಿಗಳ ಮೇಲೆ ಉತ್ತರ ಕೊಟ್ಟೋದಾಗಲಿ ಅಥವಾ ಅವರಿಗೆ ಪ್ರತಿಕ್ರಿಯೆ ನೀಡೋದಾಗಲಿ ಮಾಡೋ ಅವಶ್ಯಕತೆಯೇ ಇಲ್ಲ. ನಿಮ್ಮ ಉತ್ತರ ಏನೇ ಇದ್ದರೂ ನಿಮ್ಮ ಸಾಧನೆ ಆಗಿರಬೇಕು ಸ್ನೇಹಿತರೆ. ಇದು ನನ್ನ ಮೊದಲನೇ ವಿಡಿಯೋ. ಏನಾದರೂ ಸ್ವಲ್ಪ ತಪ್ಪಾಗಿದ್ದರೆ ಅಥವಾ ಮಿಸ್ಟೇಕ್ ಆಗಿದರೆ ದಯವಿಟ್ಟು ಕ್ಷಮಿಸಿ. ಏನಾದರೂ ಇತ್ತು ಅಂತ ಅಂದರೆ ಕಮೆಂಟ್ ಮಾಡಿ ಸ್ನೇಹಿತರೆ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಮುಂದಿನ ವಿಡಿಯೋಗಾಗಿ ಕಾಯ್ತಾ ಇರಿ. ಥ್ಯಾಂಕ್ ಯು. ಶುಭ ದಿನ.